Welcome. I am Vagdevi. The cards are ready to reveal your future. Let us begin this journey together. ನಮಸ್ತೆ ಧನಸ್ಸು ರಾಶಿಯವರ ಮೇ ತಿಂಗಳು ಹೇಗಿದೆ ಅಂತ ನೋಡೋಣ. ಸಮಥಿಂಗ್ ಏನೋ ಒಂದಷ್ಟು ವಿಚಿತ್ರವಾದ ವ್ಯಕ್ತಿಗಳು ಕನಸಲ್ಲಿ ಕಾಣಿಸ್ಕೊಂಡು ಭಯಪಡಿಸ್ತಾರೆ ಅನ್ನುವಂಥದ್ದು ಇದೆ. ಥರ್ಡ್ ಸಿಚುವೇಶನ್ ಮತ್ತೆ ಕಟ್ ಆಗಿದ್ದು ಮತ್ತೆ ರಿಯೂನಿಯನ್ ಆಗ್ತಾ ಇದೆ ಅನ್ನುವಂಥದ್ದು ಇದೆ. ಸ್ವಲ್ಪ ದೂರ ಇದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇರೋರು ಸರಿಯಾದ ಚಿಕಿತ್ಸೆ ಪಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸಮಥಿಂಗ್ ಏನೋ ಗೊಂಬೆ ಪ್ರಯೋಗ ನಿಮ್ಮ ಮೇಲೆ, ಎಲ್ರಿಗೂ ಅಲ್ಲ, ಇಟ್ಸ್ ಎ ಜನರಲ್ ರೀಡಿಂಗ್, ಆ ಥರದ್ದೇನೋ ಮಾಡಿದ್ದಾರೆ ಅನ್ನುವಂಥದ್ದು ಇದೆ. ಕೆಲವರ ಮುಖವಾಡದ ಸತ್ಯಗಳು ನಿಮ್ಗೆ ಗೊತ್ತಾಗತ್ತೆ ಅನ್ನುವಂಥದ್ದು ಇದೆ. ನೈದಿಲೆ ಅಥವಾ ಸಮಥಿಂಗ್ ಏನೋ ತವರೆ ತರಕ್ಕೆ ಹೋಗಿ ಒಂದಷ್ಟು ಸಮಸ್ಯೆ ಮಾಡ್ಕೊಳ್ತೀರಾ ಕೆರೆಯಲ್ಲಿ, ಹುಷಾರಾಗಿರಿ ಅನ್ನುವಂಥದ್ದು ಇದೆ. ಸೊ ಮೇ ಮಂತದ್ದು ಕಾರ್ಮಿಕರ ದಿನಾಚರಣೆಗೆ ಯಾರಿಗೋ ಗಿಫ್ಟ್ ಬರುವಂತ ಸಾಧ್ಯತೆ ಇದೆ. ಕಂಗ್ರ್ಯಾಚುಲೇಷನ್. ಮಕ್ಕಳಿಗೆ ಹೊಸ ಗಾಡಿ ಅಥವಾ ಆಟ ಸಾಮಾನು ಏನೋ ತಗೊಂಬರ್ತೀರಾ ಅನ್ನುವಂಥದ್ದು ಇದೆ. ಹೊಸ ಬಟ್ಟೆ ಪರ್ಚೇಸಿಂಗ್ ಏನೋ ಜಾಸ್ತಿ ಮಾಡ್ತೀರಾ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಎರಡು ಕಡೆಯಿಂದ ಬಿಗ್ ಅಮೌಂಟ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ದೊಡ್ಡ ಮ್ಯಾರೇಜ್ ಏನು ಆಗತ್ತೆ, ಎರಡು ಫ್ಯಾಮಿಲಿ, ದೊಡ್ಡ ಫ್ಯಾಮಿಲಿ ಮ್ಯಾರೇಜ್ ಆಗತ್ತೆ ಅನ್ನುವಂಥದ್ದು ಇದೆ. ಸಮಥಿಂಗ್ ಗಾಳಿಪಟದ ಫಂಕ್ಷನ್ ಅಲ್ಲಿ ನಿಮ್ಗೆ ಭಾಗವಹಿಸೋದಕ್ಕೆ ನಿಮ್ಗೆ ಕರೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಮುಂದಿನ ದಿನಕ್ಕೆ ಹಾಕೋದು ಈಗೇನೆ ಏನೋ ಕರೆ ಬರುತ್ತೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ ಗ್ರೋತ್ ಆಗುವಂತ ಸಾಧ್ಯತೆ ಇದೆ. ಸೊ ಸಾಕಷ್ಟು ಬ್ರಾಂಚ್ಗಳು ಓಪನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ವಿದ್ಯೆನ ಕಲಿಸ್ಕೊಡೋದ್ರ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇಲ್ಲ. ಸೊ ಕಲಿಸ್ಕೊಡೋದ್ರ ಕಡೆ ಹೆಚ್ಚಿನ ಗಮನನ ಕೊಟ್ರೆ ಇನ್ನ ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಯಾರು ಮುಂದಿನ ದಿನಗಳಲ್ಲಿ ಅಕಾಡೆಮಿ ಓಪನ್ ಮಾಡ್ತೀರಾ ಅನ್ನುವಂಥದ್ದು ಇದೆ. ಸಮಥಿಂಗ್ ಬ್ಯೂಟಿ ಕೋರ್ಸಿಗೆ ಸಂಬಂಧಪಟ್ಟಂಗೆ ಅಕಾಡೆಮಿ ಓಪನ್ ಮಾಡಬಹುದು. ಸೊ ಏನೋ ಸ್ವಲ್ಪ ಸಡನ್ ಆಗಿ ಹೆಲ್ತ್ ಸೀರಿಯಸ್ ಆಗುವಂತ ಸಾಧ್ಯತೆ ಇದೆ, ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಸ್ವಲ್ಪ ಎಲ್ಲೋ ಆಯಿಲ್ ಸೋರುತ್ತೆ, ಆಯಿಲ್ ಸೋರಿ ತೊಂದರೆ ಆಗತ್ತೆ ಅನ್ನುವಂಥದ್ದು ಇದೆ. ಮೇ ಬಿ ತಲೆಗೆ ಹಾಕುವಂತ ಎಣ್ಣೆ ಸೋರಿ ಯಾರು ಜಾರಿ ಬೀಳ್ಬಹುದು, ಅದನ್ನು ಕೂಡ ಎಚ್ಚರಿಕೆಯಿಂದ ಇರಿ. ಸಮಥಿಂಗ್ ಏನೋ ತೊಂದರೆ ಆಗತ್ತೆ ಪ್ರಾಣಕ್ಕೆ, ಒಂದ್ ಸ್ವಲ್ಪ ತೊಂದರೆ ಮಾಡ್ತಾರೆ ಅಥವಾ ತೊಂದರೆ ಮಾಡ್ಕೊಳ್ತೀರಾ, ಏನೋ ದುಡುಕಿ ನಿರ್ಧಾರ ತಗೊಳ್ತೀರಾ ಅನ್ನುವಂಥದ್ದು ಇದೆ. ಸೊ ಆಲ್ರೆಡಿ 2 ಟೈಮ್ಸ್ ನಿಮ್ಗೆ ತೊಂದರೆ ಆಗಿರಬಹುದು, ಮತ್ತೆ ತೊಂದರೆ ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸಿ. ಅಗೇನ್ ಇಟ್ಸ್ ಎ ಜನರಲ್ ರೀಡಿಂಗ್, ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ನಿಮ್ಗೆ ಯಾವ್ದು ಅನ್ವಯಿಸುತ್ತೋ ಅದನ್ನ ತಗೊಳ್ಳಿ, ಇಲ್ಲ ಅನ್ನೋದು ಬಿಟ್ಬಿಡಿ. ಸೊ ನಿಮ್ಮ ಲೈಫ್ ನಿಮ್ಮ ಕೈಲಿ ಇರುತ್ತೆ, ನೀವು ನಿಮ್ಮ ಬಗ್ಗೆ ಜಾಗರೂಕರಾಗಿ ಇರಬೇಕು. ನಿಮ್ಮ ಜೀವನ ಹೆಚ್ಚು ಅಮೂಲ್ಯ. ಸೊ ಭಗವಂತ ಎಷ್ಟು ದಿನ ಆಯುಸ್ ಕೊಟ್ಟಿದ್ದಾನೋ ಅಷ್ಟು ದಿನಾನು ನೀವು ನೀವಾಗಿ ಬದುಕಿ ತೋರಿಸ್ಬೇಕು. ಒಂದು ಹಠದ ಸ್ವಭಾವಕ್ಕೆ ಬನ್ನಿ, ಬದುಕನ್ನ ಬದುಕಿ ತೋರಿಸ್ತೀನಿ, ಹೆಚ್ಚಿನ ಯಶಸ್ಸನ್ನ ನಾನು ನೋಡ್ತೀನಿ ಅಂತ. ಕಷ್ಟಗಳೆಲ್ಲ ಇದ್ದಿದ್ದೇನೆ, ಸಮಸ್ಯೆಗಳೆಲ್ಲ ಇದ್ದಿದ್ದೇನೆ, ನೋವೆಲ್ಲ ಇದ್ದಿದ್ದೇನೆ, ಅಥವಾ ಲಾಸಸ್ ಕೂಡ ಇದ್ದಿದ್ದೇನೆ. ಸೊ ಎಲ್ಲವನ್ನು ಕೂಡ ಮೆಟ್ಟಿ ನಿಲ್ಲುವಂತ ಪ್ರಯತ್ನಕ್ಕೆ ಬರಬೇಕು. ಭಗವಂತ ನಿಮ್ಗೆ ಇಷ್ಟೊಂದು ಅವಕಾಶಗಳು ಕೊಡ್ತಿದ್ದಾನೆ, ಪದೇ ಪದೇ ಬದುಕಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂದ್ರೆ ಮೂರ್ಖರ ಹಾಗೆ ಪ್ರಾಣ ಕಳ್ಕೊಳ್ಳೋದ್ರಲ್ಲಿ ಯಾವುದೇ ಅರ್ಥ ಇಲ್ಲ. ಅಂತ ಪ್ರಯತ್ನಕ್ಕೆ ಯಾರು ಕೈ ಹಾಕ್ಬೇಡಿ. ವಾಗ್ದೇವಿ ಟೀಮಿನ ಪ್ರತಿಯೊಬ್ಬರು ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ತಾರೆ. ಜೊತೆಗೆ ನಾನು ಕೂಡ ಹೀಲಿಂಗ್ ಆಗ್ತೀನಿ. ಸೊ ಆದಷ್ಟು ಬೇಗ ನಿಮ್ಮ ದೇಹದ ಆರೋಗ್ಯ ಸರಿ ಹೋಗಿ ನೀವು ಚೈತನ್ಯ ಹೊಂದೋ ಹಾಗೆ ಆಗ್ಲಿ ಅನ್ನುವಂಥದ್ದು ಇದೆ. ಜೊತೆಗೆ ಯಾರ ಸಹಾಯ ಸಹಕಾರನು ಇಲ್ದಿರ ನಿಮ್ಮ ದೇಹ, ನಿಮ್ಮ ಗುರಿ ಎಲ್ಲವೂ ಕೂಡ ಮುಟ್ಟೋ ಹಾಗಾಗ್ಲಿ. ನಿಮ್ಮ ದೇಹ ನಿಮ್ಮ ಸಮಸ್ಯೆಗೆ ಏನು ಒಳಗಾಗಿದೆ, ದೇಹದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಯಾರೋ ಒಂದಷ್ಟು ತೊಂದರೆ ಮಾಡ್ತಾ ಇರ್ಬೋದು, ಮಾಡ್ಕೊಳ್ತಾ ಇರ್ಬೋದು, ಅದರಿಂದ ಹೊರ ಬರ್ತೀರಾ ಅನ್ನುವಂಥದ್ದು ಇದೆ. ವಿಘ್ನ ವಿನಾಶಕನ ಪ್ರಾರ್ಥನೆಯನ್ನ ಮಾಡಿ, ಇದರಿಂದ ಹೆಚ್ಚು ಒಳ್ಳೇದಾಗತ್ತೆ ಅನ್ನುವಂಥದ್ದು ಇದೆ. ಒಂದ್ ಸಿಂಗಲ್ ಪೇರೆಂಟು ಮತ್ತೆ ಒಂದು ಲೇಡೀಸ್ ಯಾರೋ ನಿಮ್ಗೆ ತೊಂದರೆ ಮಾಡ್ತಿದ್ದಾರೆ, ಅವರಿಂದ ದೂರ ಇರಿ. ಮತ್ತೆ ಅವ್ರು ಯಾರು ಅಂತ ನಿಮ್ಗೆ ಕನ್ಸಲ್ಲಿ ಗೋಚರ ಆಗತ್ತೆ,
ಅದನ್ನ ಸರಿಪಡಿಸ್ಕೊಳ್ಳಿ, ರೆಮಿಡಿ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಭಯ ಪಡುವಂತ ಅಗತ್ಯ ಇಲ್ಲ. ನಿಮ್ಮ ಧೈರ್ಯ, ನಿಮ್ಮ ಸ್ಥೈರ್ಯ ನಿಮ್ ಜೊತೆ ಇರಬೇಕು ಅಷ್ಟೇನೆ. ಸೊ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ದುಡ್ಡು ಬರುತ್ತೆ, ಆಮೇಲೆ ಸ್ವಲ್ಪ ಸಣ್ಣ ಸಣ್ಣ ದುಡ್ಡು ಬರುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಳ್ಳೆಯವ್ರನ್ನ ದೂರ ಮಾಡ್ಕೊಳ್ಬೇಡಿ, ಯಾವಾಗ್ಲೂ ಒಳ್ಳೆಯವ್ರ ಜೊತೆಲೇ ಇರಿ ಅನ್ನುವಂಥದ್ದು ಇದೆ. ಸೊ ನಿಮ್ಮ ಸಂಬಂಧಿಕರಿಂದ ಅಥವಾ ನಿಮ್ಮ ಬ್ರದರ್ ಅಥವಾ ಫಾದರ್ ಮದರ್ ಕಡೆಯಿಂದ ತೊಂದರೆ ಆಗ್ತಾ ಇದೆ. ಸೊ ಅದೊಂಚೂರು ಸರಿಪಡಿಸ್ಕೊಂಡ್ರೆ ಮೇ ಬಿ ನಿಮ್ಮ ಲೈಫ್ ಸರಿ ಹೋಗ್ಬೋದು ಅನ್ನುವಂಥದ್ದು ಇದೆ. ಒಂದಷ್ಟು ಪಾಸ್ಟ್ ಲೈಫ್ ಕರ್ಮ ಈ ವಾರದಲ್ಲಿ ನಿಮ್ಗೆ ಹೆಚ್ಚಿನ ಸಮಸ್ಯೆಯನ್ನ ಮಾಡುತ್ತೆ. ಸೊ ಅದು ತೀರಿದ ಮೇಲೆ ಒಂದಷ್ಟು ಬೆಟರ್ಮೆಂಟ್ ಬರುತ್ತೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಚೆನ್ನಾಗಿದೆ ಲೈಫು. ಖಂಡಿತವಾಗ್ಲೂ ಲೈಫಲ್ಲಿ ಹೊಸ ಅವಕಾಶಗಳು ಬರುವಂಥದ್ದು, ಜಾಬ್ ಆಫರ್ ಬರುವಂಥದ್ದು, ಮ್ಯಾರೇಜ್ ಆಫರ್ ಬರುವಂಥದ್ದು, ಲವ್ ಅಲ್ಲಿ ಫೇಲ್ ಆದ್ರೂ ಪರವಾಗಿಲ್ಲ, ಅದಕ್ಕಿಂತ ಬೆಟರ್ ಲವ್ ಬರೋದ್ರಲ್ಲಿ ಇದೆ. ಜೊತೆಗೆ ಒಂದಷ್ಟು ಬ್ರೇಕ್ ಫೇಲ್ ಆಗುವಂತ ಸಾಧ್ಯತೆಗಳು ಇದೆ, ಅದನ್ನ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ವಿದ್ಯಾರ್ಥಿಗಳು ಓದಿನ ಕಡೆ ಹೆಚ್ಚಿನ ಆಸಕ್ತಿನ ವಹಿಸ್ಬೇಕು. ಕಣ್ಣಿಗೆ ಧೂಳು ಬಿದ್ದು ಒಂದ್ ಸ್ವಲ್ಪ ಸಮಸ್ಯೆ ಆಗ್ಬಹುದು, ಅದನ್ನ ನೋಡ್ಕೊಳ್ಳಿ. ಯಾರೋ ನಿಮ್ಗೆ ಉಡುಗೊರೆನ ಕೊಡುವಂತ ಸಾಧ್ಯತೆ ಇದೆ. ಸೊ ಗಿಫ್ಟ್ ಕೊಡುವಂಥದ್ದು ತುಂಬಾ ಖುಷಿ ಆಗುತ್ತೆ, ಅಂತ ಗಿಫ್ಟ್ ಕೊಡ್ತಾರೆ ಅನ್ನುವಂಥದ್ದು ಇದೆ. ಫೈನಾನ್ಷಿಯಲಿ ಕೂಡ ಯಾರೋ ನಿಮ್ಗೆ ಸಹಾಯ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ. ಫ್ಯಾಮಿಲಿ ಕಡೆಯಿಂದ ನಿಮ್ಗೆ ಹಣ ಬರುವಂತ ಸಾಧ್ಯತೆಗಳು ಕೂಡ ಇದೆ. ತೀರ್ಥಕ್ಷೇತ್ರಕ್ಕೆ ಹೋಗಿ ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಒಂದಷ್ಟು ವಿಚಾರಗಳಲ್ಲಿ ಕ್ಲಾರಿಟಿ ಇಲ್ದಿರೋದು ಕ್ಲಾರಿಟಿ ಸಿಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಸೊ ನಿಮ್ಗೆ ಸತ್ಯ ಗೊತ್ತಿರೋದ್ರಿಂದ ಯಾವ್ದು ಇಂಪಾರ್ಟೆಂಟು ಯಾವ್ದು ಇಂಪಾರ್ಟೆಂಟ್ ಅಲ್ಲ, ಇದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಕೆಲವು ಪ್ರಶ್ನೆಗಳಿಗೆ ಉತ್ತರನು ಅಂತ ಇರಬಹುದು ನಿಮ್ಮ ಲೈಫಲ್ಲಿ, ಬಟ್ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನೀವೇನ್ ಅನ್ಕೊಂಡಿದ್ದೀರೋ ಸಾರಿ ನೀವೇನ್ ಅನ್ಕೊಂಡಿದ್ದೀರೋ ಅದೆಲ್ಲವನ್ನು ಕೂಡ ಸಾಧಿಸ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಒಳ್ಳೆ ಪಾರ್ಟ್ನರ್ ಕೂಡ ನಿಮ್ಮ ಲೈಫಿಗೆ ಬರ್ತಾರೆ ಅನ್ನುವಂಥದ್ದು ಇದೆ. ನಿಮ್ಮದೇ ಆದಂತಹ ಬಿಸ್ನೆಸ್ ಕೂಡ ಶುರು ಮಾಡ್ತೀರಾ ಅನ್ನುವಂಥದ್ದು ಇದೆ. ಪ್ರೆಗ್ನೆನ್ಸಿ ಬರುವಂಥದ್ದು, ಜಾಬ್ ಆಫರ್ ಬರುವಂಥದ್ದು, ಬಿಸ್ನೆಸ್ ಆಫರ್ ಬರುವಂಥದ್ದು ಕೂಡ ಇದೆ. ಯಾರೋ ವ್ಯಕ್ತಿ ನಿಮ್ಮ ವಿರುದ್ಧ ಒಂದಷ್ಟು ಸ್ಪೆಲ್ ವರ್ಕ್ ಮಾಡ್ತಿದ್ದಾರೆ. ಸೊ ಅಂಥವ್ರನ್ನ ದೂರ ಇರಿ ಅಂಥವ್ರಿಂದ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರೋ ಪೆಟ್ಸ್ ನ ತಗೊಂಬರುವಂತ ಸಾಧ್ಯತೆ ಇದೆ. ಸೊ ಒಂದಷ್ಟು ಟೆಡಿ ಗಿಫ್ಟ್ಗಳು ಬರುವಂಥದ್ದು ಕೂಡ ಇದೆ. ಶಾಪಿಂಗ್ ಮಾಡುವಂಥದ್ದು, ಫಂಕ್ಷನ್ಸ್ ಅಟೆಂಡ್ ಮಾಡುವಂಥದ್ದು ಕೂಡ ಇದೆ. ಒಂದಷ್ಟು ವೆಕೇಶನ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಒಂದಷ್ಟು ಓದಿನ ಕಡೆ ಹೆಚ್ಚಿನ ಗಮನ ಕೊಟ್ರೆ ಹೆಚ್ಚಿನ ಒಳಿತಾಗತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಫಾರಿನ್ ಟ್ರಿಪ್ ಹೋಗುವಂತ ಪ್ರಯತ್ನನ ಯಾರೋ ಮಾಡಿ ಮಾಡಿ ಸೋತಿದ್ದಂಥವರಿಗೆ ಈಗ ಸಡನ್ ಆಗಿ ಫಾರಿನ್ಗೆ ಹೋಗುವಂತ ಅವಕಾಶಗಳು ಬರುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬಹಳಷ್ಟು ವಿಶೇಷತೆಯಿಂದ ಕೂಡಿರುವಂತ ನಿಮ್ಮ ಜೀವನ, ಸಾಕಷ್ಟು ರಹಸ್ಯಗಳನ್ನ ಮತ್ತೆ ಸಾಕಷ್ಟು ಬೇರೆಯವರ ಒಡನಾಟದಿಂದ ಸಾಕಷ್ಟು ಬದಲಾವಣೆನ ನೋಡಿದ್ದೀರಾ. ಇಷ್ಟು ವರ್ಷ ಸಾಕಷ್ಟು ನೆಗೆಟಿವಿಟಿನ ನೋಡಿದ್ದೀರಾ, ಇನ್ ಮುಂದೆ ಸಾಕಷ್ಟು ಪಾಸಿಟಿವಿಟಿನ ನೋಡ್ತೀರಾ. ಧೈರ್ಯವಾಗಿ ಇರಬೇಕು ಅಷ್ಟೇನೆ ಅನ್ನುವಂಥದ್ದು ಇದೆ. ಖಂಡಿತವಾಗ್ಲೂ ಈ 2-3 ಕಹಿ ಸುದ್ದಿನ ನೋಡ್ತೀರಾ, ಕೇಳ್ತೀರಾ ಅನ್ನುವಂಥದ್ದು ಇದೆ. ಬಟ್ ನಿಮ್ಗೇನು ಆಗದೆ ಇರೋ ಹಾಗೆ ನೀವು ಎಚ್ಚರಿಕೆನ ವಹಿಸ್ಬೇಕು ಅನ್ನುವಂಥದ್ದು ಇದೆ. ನಿಮ್ಮ ಪ್ರೀತಿಗೆ ಭಗವಂತ ಕೊಟ್ಟಿರುವಂತ ರಕ್ಷೆಗೆ, ನಿಮ್ಮನ್ನ ಪ್ರೀತಿಸುವಂತ ಜನರಿಗೆ ನೀವು ಸ್ವಲ್ಪ ಒಳ್ಳೆ ರೀತಿಲಿ ಇರಿ. ಒಳ್ಳೆ ರೀತಿಲಿ ಯಾರಾದ್ರೂ ಏನಾದ್ರೂ ಅಡ್ವೈಸ್ ಕೊಟ್ರೆ ಅದನ್ನ ತಗೊಳ್ಳಿ ಅನ್ನುವಂಥದ್ದು ಇದೆ. ಎಲ್ಲೋ ಒಂದ್ ಕಡೆ ಅಡ್ವೈಸ್ ತಗೊಳ್ತಾ ಇಲ್ಲ ಅನ್ನುವಂಥದ್ದು ನಿಮ್ಗೆ ಸಮಸ್ಯೆ ಆಗಿರ್ಬಹುದು. ಸೊ ನಿಮ್ಮನ್ನ ನಂಬಿ ಒಂದಷ್ಟು ಜನ ಇದ್ದಾರೆ, ಅದರಿಂದ ನಿಮ್ಗೆ ಈಗ ಜವಾಬ್ದಾರಿ ಹೆಚ್ಚಿರೋದ್ರಿಂದ ಧೈರ್ಯವಾಗಿ ಇರ್ಬೇಕು ಅನ್ನುವಂಥದ್ದು ಇದೆ. ರಾಶಿ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬೇಡಿ. ನಿಮ್ದು ಯಾವುದೇ ರಾಶಿ ಆಗಿದ್ರು ನಿಮ್ಮ ಮನಸ್ಥಿತಿಯ, ನಿಮ್ಮ ಮನಸ್ಸಿನ ರಾಶಿ ಸರಿಯಾಗಿದ್ರೆ ಸಾಕು. ರಾಶಿ ನಂಬಿಕೆಯನ್ನ ಇಟ್ಕೊಂಡು ನೀವು ಮುಂದುವರಿರಿ. ಇನ್ನ ಹೆಚ್ಚಿನ ರಾಶಿ ಪ್ರೀತಿ, ಒಲವು, ಯಶಸ್ಸು ಎಲ್ಲವೂ ಕೂಡ ನಿಮ್ಗೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ವ್ಯವಸಾಯದಲ್ಲಿ ಹೆಚ್ಚಿನ ಲಾಭ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಒಂದಷ್ಟು ಅತಿರೇಕಕ್ಕೆ ಹೋಗಿ ಜಗಳಗಳು, ಪರಿಸ್ಥಿತಿ ಕೈ ಮೀರದೆ ಇರೋ ಹಾಗೆ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಕೂಡ ಇದೆ. ಸೊ ಯಾರಿಗೂ ದುಡ್ಡು ಕೊಡಕ್ ಹೋಗ್ಬೇಡಿ. ಸದ್ಯಕ್ಕೆ ದುಡ್ಡಿನಿಂದ ಒಂದಷ್ಟು ಸಮಸ್ಯೆಗಳು ಆಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ನಿಮ್ಮ ಗಂಟಲಿನ ಆರೋಗ್ಯದ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಹೆಚ್ಚು ಸ್ಟ್ರೆಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಅಜ್ಜಿ ಏನೋ ಕನ್ಸಲ್ಲಿ ಕಾಣಿಸ್ಕೊಂಡು ನಿಮ್ಗೆ ಏನೋ ಒಂದಷ್ಟು ಮಾಹಿತಿನ ಕೊಡ್ತಾರೆ ಅನ್ನುವಂಥದ್ದು ಇದೆ.
ಸೊ ಈಗಾಗಲೇ ಪಾಸ್ಟ್ ಈ ಲೈಫಿನ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಬ್ರದರ್ ಅಥವಾ ನಿಮ್ಮ ಸಿಸ್ಟರ್ ಇನ್ ಲಾಸ್ ಯಾರು ನಿಮ್ಮ ಜೊತೆಲಿ ಅಥವಾ ನಿಮ್ಗೆ ತುಂಬಾ ತೊಂದರೆ ಮಾಡಿದಾರೋ ಅವರೆಲ್ಲ ಪಾಸ್ಟ್ ಲೈಫಿನ ಎನಿಮೀಸ್ ಇದ್ದಾರೆ ಅನ್ನೋದು ನಿಮ್ಗೆ ಗೊತ್ತಾಗಿದೆ ಗೊತ್ತಾಗಿದೆ ಅಂತ ಅನ್ನಿಸ್ತಾ ಇದೆ, ಮತ್ತೆ ಗೊತ್ತಾಗುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಅವಕಾಶಗಳು ಕೈ ತಪ್ಪಿ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನಿಮ್ಮನ್ನ ಇಂಪಾರ್ಟೆಂಟ್ ಇಟ್ಕೊಳ್ಬೇಕು, ನಿಮ್ಗೆ ನೀವು ಇಂಪಾರ್ಟೆನ್ಸ್ ನ ಕೊಡ್ಬೇಕು, ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಸೊ ತ್ರ್ಯಂಬಕಂ ಯಜಾಮಹಂ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿ ಯಮಾಮೃತ. ಸೊ ಮೃತ್ಯುಂಜಯ ಮಹಾಮಂತ್ರ ಜಪಾನ ಮಾಡಿ, ಇದರಿಂದ ಹೆಚ್ಚಿನ ಅನುಕೂಲ ಆಗುತ್ತೆ. ದಯವಿಟ್ಟು ಧನುಸು ರಾಶಿಯವರು ಯಾರೇ ಆಗಿದ್ರು ಮೃತ್ಯುಂಜಯ ಹೋಮ ಮಾಡಿಸಿ ಅನ್ನುವಂಥದ್ದು ಇದೆ. ಸಂಕಲ್ಪ ಮಾಡ್ಬೇಕಾದ್ರೆ ಸರಿಯಾದ ರೀತಿಯಲ್ಲಿ ಸಂಕಲ್ಪ ಮಾಡಿ, ಸಂಕಲ್ಪ ಮುಗ್ದಿ ಹೋಮ ಪೂರ್ಣಾಹುತಿ ಆಗ್ಬೇಕಾದ್ರೂ ಸರಿಯಾದ ರೀತಿಯಲ್ಲಿ ಸಂಕಲ್ಪ ಮಾಡಿ. ಯಾವ ವಿಚಾರಕ್ಕೆ ಮಾಡ್ತಿದ್ದೀರಾ, ಯಾರಿಗೋಸ್ಕರ ಮಾಡ್ತಿದ್ದೀರಾ, ಅದರಿಂದ ಯಾವ ಲಾಭಗಳು ಬೇಕು ಅಥವಾ ಯಾವ ಒಂದು ಉದ್ದೇಶ ಪೂರ್ಣ ಆಗಬೇಕು, ಇದನ್ನೆಲ್ಲ ಸರಿಯಾಗಿ ಮನಸ್ಸಲ್ಲಿ ಇಟ್ಕೊಂಡು ಗಟ್ಟಿಯಾದ ನಿರ್ಧಾರನ ತಗೊಂಡು ಅದ್ರ ಮುಖೇನ ನೀವು ಹೋಮಕ್ಕೆ ಕುತ್ಕೊಂಡು ಹೋಮನ ಪೂರ್ತಿ ಮಾಡಿ, ಆ ಪೂರ್ತಿ ಫಲನ ಯಾವ ವಿಚಾರಕ್ಕೆ ಮಾಡಿರ್ತೀರೋ ಅವರಿಗೆ ಸಿಗೋ ಹಾಗೆ ಮಾಡ್ಕೊಳ್ಳಿ. ಯಾಕೆಂದ್ರೆ ದುಷ್ಟಶಕ್ತಿಗಳು ಒಂದಷ್ಟು ಹೋಮ ಮುಗಿದ ನಂತರ ಹೋಮದ ಫಲನ ತಗೊಳ್ಳುವಂತ ಸಾಧ್ಯತೆಗಳು ಇದೆ. ಅದಕ್ಕೆ ಯಾವುದೇ ಅವಕಾಶನ ಕೊಡಬೇಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಅಪರಿಚಿತರ ಸ್ಥಳಕ್ಕೆ ಹೋಗಬೇಡಿ, ಒಂದಷ್ಟು ತೊಂದರೆಗಳು ಆಗುವಂತ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇದೆ. ಬೇಡದೆ ಇರುವಂತ ಸ್ಥಳಕ್ಕೆ, ಬೇಡದೆ ಇರುವಂತ ವಿಚಾರಗಳಿಗೆ ಕೈ ಹಾಕಕ್ಕೆ ಹೋಗಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಹೆಚ್ಚಿನ ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಅವಕಾಶಗಳು ಜಾರಿ ಹೋಗುವಂಥದ್ದು, ತಲೆ ಸುತ್ತಿ ಬಿದ್ದು ಪೆಟ್ಟಾಗುವಂಥದ್ದು ಕೂಡ ಕಾಣಿಸ್ತಾ ಇದೆ. ಸೊ ಪೆಟ್ಟೇನು ಮಾಡ್ಕೊಳಕ್ ಹೋಗ್ಬೇಡಿ ಅನ್ನುವಂಥದ್ದು ಇದೆ. ನಿಮ್ಮ ಕೈಯಿಂದ ಜಾರಿ ನಿಮ್ಮ ಒಂದು ಅಮೂಲ್ಯವಾದಂಥ ವಸ್ತು ಒಡೆದೋಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಹೆಚ್ಚಿನ ಎಚ್ಚರಿಕೆಯಲ್ಲಿ ಇರಲೇಬೇಕಾದಂಥ ಅಗತ್ಯ ಇದೆ. ಸೊ ಒಂದ್ ರೀತಿ ವಾರ್ನಿಂಗ್ ಇದೆ, ಆದ್ರೆ ಭಯ ಬೇಡ. ಇಲ್ಲಿ ಒಳ್ಳೇದಕ್ಕಿಂತ ಬಿಫೋರ್ ಏನಾಗತ್ತೆ, ಆಫ್ಟರ್ ಏನಾಗತ್ತೆ ಅನ್ನೋದ್ಕಿಂತ ಸೊ ಒಂದು ಅಲರ್ಟ್ನೆಸ್ ಅಲ್ಲಿ ಇರಿ. ಒಂದು ನಿಮ್ಗೆ ಅವೇರ್ನೆಸ್ ಇದ್ರೆ, ಸೊ ಹೌದಪ್ಪ ಇದೇನೋ ಆಗತ್ತೆ ಅಂತ ಗೊತ್ತಾದ್ರೆ, ಸೊ ಆ ಸಮಸ್ಯೆಗಳು ನಿಮ್ಮಿಂದ ದೂರ ಆಗೋ ಹಾಗೆ ಅಥವಾ ಸಮಸ್ಯೆಗಳೇ ಬರ್ದೇ ಇರೋ ಹಾಗೆ ಎಚ್ಚರಿಕೆನ ವಹಿಸ್ಬೋದು ಅನ್ನುವಂಥ ಕಾರಣಕ್ಕೆ ಹೇಳ್ತಿರೋದು ಅಷ್ಟೇನೆ. ಗಾಬರಿ ಪಡಿಸೋದಕ್ಕೆ ಅಥವಾ ಭಯ ಪಡಿಸೋದಕ್ಕೆ ಏನು ಹೇಳ್ತಾ ಇಲ್ಲ. ಸೊ ಕೆಲವರು ತಮ್ಮ ಔಟ್ಲುಕ್ ನ ಚೇಂಜ್ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇದೆ. ಸೊ ಒಂದಷ್ಟು ಕಾನೂನಿನಿಂದ ತೊಂದರೆಗಳಾಗಬಹುದು. ಕೋರ್ಟು ಕಚೇರಿ ವಿಚಾರಗಳು ಕೂಡ ನಿಮ್ಮ ಪರವಾಗಿ ಬರ್ದಿರ ಹೋಗ್ಬೋದು. ದೈವದ ನುಡಿನ ಅಥವಾ ದೈವದ ಒಂದು ಮಾರ್ಗದರ್ಶನನ ಪಡ್ಕೊಂಡು ಮುನ್ನಡೀರಿ ಅನ್ನುವಂಥದ್ದು ಇದೆ. ದೇವರ ಆಶೀರ್ವಾದ, ಮಾರ್ಗದರ್ಶನದ ಅಗತ್ಯ ನಿಮ್ಗೆ ಇದೆ ಅನ್ನುವಂಥದ್ದು ಇದೆ. ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ, ದೀರ್ಘಾಯುಷ್ಮಾನ್ ಭವ. ಒಳ್ಳೇದಾಗ್ಲಿ. ಸಮಥಿಂಗ್ ಏನೋ ಬೋಟ್ ಎಲ್ಲೋ ಮುಳುಗೋಗುತ್ತೆ ಅನ್ನುವಂಥದ್ದು ಕೂಡ ಕಾಣಿಸ್ತಾ ಇದೆ. ನೀರಲ್ಲಿ ಒಂಚೂರು ಇಳಿಬೇಕಾದ್ರೆ ಅಥವಾ ನೀರಿನ ವಿಚಾರದಲ್ಲಿ ಒಂಚೂರು ಎಚ್ಚರಿಕೆನ ವಹಿಸಿ ಅನ್ನುವಂಥದ್ದು ಇದೆ. ಸಾರಿ, ತುಂಬಾ ಹಾಕ್ಲಿಕ್ಕೆ ಬರ್ತಾ ಇದೆ. ಸೊ ಕ್ಷಮೆ ಇರ್ಲಿ. ಜೊತೆಗೆ ಒಂದು ಪಾಪುಗೆ ಏನೋ ತೊಂದರೆ ಆಗಿ ಸಮಸ್ಯೆ ಆಗುವಂಥದ್ದು ಇದೆ. ಸೊ ಪ್ರೀ ಮೆಚೂರ್ ಬೇಬಿಗೆ ತೊಂದರೆ ಆಗುವಂಥದ್ದು ಇದೆ. ಸ್ವಲ್ಪ ನೋಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ದುಷ್ಟಶಕ್ತಿಗಳು ನಿಮ್ಗೆ ಬೇಡದಿರೋದನ್ನೇ ನಿಮ್ ಜೀವನದಲ್ಲಿ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಸೊ ಟೈಮ್ ಬರ್ಲಿ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಸೊ ಎಲ್ರು ಕಾಲೆಳೆಯುತ್ತೆ ಕಾಲ ಅಂತಾರಲ್ಲ, ಹಂಗೆ ಅವರಿಗೂ ಕೂಡ ತಮ್ಮ ಪಾಪ ಕರ್ಮಗಳನ್ನ ತುಂಬಿಸ್ಕೊಳ್ಳೋದಕ್ಕೆ ಯಾವುದೇ ಒಂದು ಅವಕಾಶ ಸಿಕ್ಕಿಲ್ಲ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಈಗ ಈ ರೀತಿಲಿ ನಿಮ್ಮ ವಿರುದ್ಧ ನಿಂತು ಪಾಪ ಕರ್ಮಗಳನ್ನ ತುಂಬಿಕೊಳ್ತಾ ಇದ್ದಾರೆ. ನಿಮ್ಮ ಮೇಲೆ ಮಾಡಿರುವಂತ ಪ್ರಯೋಗ, ನಿಮ್ಮ ದೇಹದಲ್ಲಿ ಸೇರಿಸಿರುವಂತ ದುಷ್ಟಶಕ್ತಿಗಳಿಗೆ ಆದಷ್ಟು ಬೇಗ ಒಂದಷ್ಟು ಸರ್ವನಾಶ ನಿಮ್ಮ ದೇಹದಲ್ಲಿ
ಸೇರ್ಕೊಂಡಿರುವಂಥ ದುಷ್ಟಶಕ್ತಿಗಳು ಸರ್ವನಾಶ ಆಗಲಿಕ್ಕೆ ಆ ಜಗದಂಬೆ ಹತ್ರ ಪ್ರಾರ್ಥನೆಯನ್ನ ನಾನು ಕೂಡ ಮಾಡ್ತೀನಿ. ನೀವು ಕೂಡ ಮಾಡಿಕೊಂಡು ಮೃತ್ಯುಂಜಯ ಹೋಮನ ಮಾಡ್ಕೊಳ್ಳಿ. ಜೊತೆಗೆ ಶತ್ರು ದಮನಕ್ಕೆ ಏನ್ ಬೇಕೋ ಅದನ್ನ ಮಾಡ್ಕೊಳ್ಳಿ. ನಿಮ್ಮ ಶತ್ರುಗಳು ನಿಮ್ ವಿರುದ್ಧ ತುಂಬಾ ಸ್ಟ್ರಾಂಗ್ ಆಗಿ ಇದ್ದಾರೆ. ನಂಗೆ ಇಲ್ಲಿ ಬೇರೆ ಹೇಳೋದಕ್ಕೆ ಬರ್ತಾ ಇಲ್ಲ. ಶತ್ರು ಬಗ್ಗೆ ಎಚ್ಚರ ವಹಿಸಿ, ನಿಮ್ಮ ಪ್ರಾಣಕ್ಕೇನೆ ಕುತ್ತು ತಂದು ಇಟ್ಟಿದ್ದಾರೆ ಅನ್ನುವಂಥದ್ದು ಇದೆ. ಸೊ ಸೂರ್ಯನಾರಾಯಣನ ಆರಾಧನೆ ಮಾಡಿ, ಇದರಿಂದ ಕೂಡ ಒಳ್ಳೇದಾಗತ್ತೆ. ಸದ್ಯಕ್ಕೆ ಗುರು, ಶನಿ, ಮತ್ತೆ ಸೂರ್ಯ ಮತ್ತೆ ಬುಧ ಒಂದಷ್ಟು ಸಮಸ್ಯೆ ಆಗ್ತಾ ಇರಬಹುದು. ಒಂಚೂರು ಗ್ರಹಶಾಂತಿ ಮಾಡ್ಕೊಂಡ್ರು ಕೂಡ ನಿಮ್ಗೆ ಹೆಚ್ಚಿನ ಅನುಕೂಲ ಆಗತ್ತೆ ಅನ್ನುವಂಥದ್ದು ಇದೆ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷತಿ ರಕ್ಷಿತ. ಎಲ್ಲರಿಗೂ ಒಳ್ಳೇದಾಗ್ಲಿ. ವಸುದೈವಕ ಕುಟುಂಬ, ವಾಗ್ದೇವಿ ಕುಟುಂಬ ಯಾವಾಗ್ಲೂ ಕ್ಷೇಮವಾಗಿರ್ಲಿ. ನಿಮ್ಮ ಕಾಲುಗಳ ಆರೋಗ್ಯದ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಸೊ ಚಿಂತೆ ಮಾಡೋದು ಬೇಡ. ಸೊ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ. ಸೊ ಒಳ್ಳೆತನಕ್ಕೆ ಬೆಲೆ ಇದ್ದೇ ಇದೆ. ಸೊ ಅವ್ರವ್ರ ಕರ್ಮ ಅವ್ರವ್ರನ್ನ ತಿಂದಿದೆ. ಬದುಕಿದ್ದಾಗ ಏನು ಮಾಡಕ್ಕಾಗ್ಲಿಲ್ಲ. ಸತ್ ಮೇಲೆ ಬಂದು ಒಂದಷ್ಟು ಜನ ನಿಮ್ಗೆ ತೊಂದರೆ ಕೊಡ್ತಿದ್ದಾರೆ. ಸೊ ದೇಹದಲ್ಲಿ ಸೇರ್ಕೊಂಡು ಒಂದಷ್ಟು ತೊಂದರೆ ಕೊಡ್ತಿದ್ದಾರೆ. ಇನ್ನ 2-3 ವಾರಗಳಲ್ಲಿ ಅವರು ನಾಮಾವಶೇಷ ಆಗ್ತಾರೆ. ಇದು ಆ ವಾಗ್ದೇವಿಯ ಪಾದದ ಮೇಲೆ ಆಣೆ ಮಾಡಿ ನಾನು ಇಲ್ಲಿ ಸತ್ಯ ನುಡಿತಾ ಇದ್ದೀನಿ. ಸೊ ಸುಳ್ಳು ಹೇಳ್ತಾ ಇಲ್ಲ. ಬರೀ ಡೈಲಾಗ್ ಅಂತ ಯಾರೋ ಅಂತ ಇದ್ದಾರೆ. ಸೊ ಡೈಲಾಗ್ ಅಲ್ಲ, ಸತ್ಯವಾಗ್ಲೂ ಆಗತ್ತೆ. ಸೊ ಒಳ್ಳೇದಾಗ್ಲಿ. ಹೇಳಿರುವಂತ ಪರಿಹಾರನ ಮಾಡ್ಕೊಳ್ಳಿ. ಸೊ 1617 ಬರ್ಕೊಳ್ಳಿ, 12HZ ಬರ್ಕೊಳ್ಳಿ. ಸೊ ಲೆಫ್ಟ್ ಹ್ಯಾಂಡ್ ಮೇಲೆ ಬ್ಲೂಯಿಂಗ್ ಪೆನ್ ಇಂದ ಖಂಡಿತವಾಗ್ಲೂ ಒಳ್ಳೇದಾಗತ್ತೆ. ಸೊ ಪ್ರೊಟೆಕ್ಷನ್ ಮಾಡ್ಕೊಳ್ಳಿ. ಎಲ್ಲಿ ಹೋಗಿ ರಕ್ಷೆ ಹಾಕೊಳ್ತಿರೋ ನಂಗೆ ಗೊತ್ತಿಲ್ಲ. ರಕ್ಷೆ ಹಾಕೊಳ್ಳಿ, ಇಂಪಾರ್ಟೆಂಟ್ ಇದೆ. ಇಮಿಡಿಯೇಟ್ ಆಗಿ ಟೇಕ್ ಆಕ್ಷನ್. ಒಳ್ಳೇದಾಗ್ಲಿ. ಕೀಪ್ ಸ್ಮೈಲಿಂಗ್. ಟೇಕ್ ಕೇರ್. ಬಾಯ್. ನಮಸ್ತೆ. The Sri Vagdevi Tarot channel is so glad to see you again. Thank you for watching our tarot card readings today.